ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಯುಗಾದಿ ಹಬ್ಬದಂದು ಮಾಡೋ ಅಂಥ ಈ ಪಚ್ಚಡಿ ಅದನ್ನು ಹೇಗೆ ಮಾಡ್ತಾರೆ ಮತ್ತು ಏನಕ್ಕೆ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಅಮ್ಮನ ಪಾಕಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯುಗಾದಿ ಪಚ್ಚಡಿ ನಾವು ಹೇಗೆ ಬೇವು ಬೆಲ್ಲನೆಲ್ಲ ತಿಂತೀವೋ ಅದೇ ರೀತಿ ಈ ಪಚ್ಚಡಿ ಕೂಡ ಕೆಲವೊಂದು ಭಾಗಗಳಲ್ಲಿ ಮಾಡ್ತಾರೆ. ಇದಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಯುಗಾದಿ ಅಂತ ಹೇಳಿದ್ರೆ ಯುಗದ ಆದಿ, ಯುಗದ ಆರಂಭ. ಸಂಪ್ರದಾಯದ ಪ್ರಕಾರ ಈ ದಿನಕ್ಕೆ ತುಂಬಾ ಮಹತ್ವ ಏನಕ್ಕೆ ಅಂತ ಹೇಳಿದ್ರೆ, ಬ್ರಹ್ಮದೇವ ಈ ವಿಶ್ವವನ್ನೇ ಸೃಷ್ಟಿ ಮಾಡಿದ ದಿನ, ಹಾಗೆ ಈ ವಿಶ್ವದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಹಣೆ ಬರಹನು ಬರೆದಿರ್ತಕ್ಕಂಥ ದಿನ ಅಂತ ಹೇಳಿ ಒಂದು ನಂಬಿಕೆ ಇದೆ. ನಾವು ಈ ಪಚ್ಚಡಿನ 6 ರೀತಿ ರುಚಿಗಳನ್ನ ಹೊಂದಿರುತ್ತಲ್ಲ, ಅದಕ್ಕೆ ನಾವು 6 ರೀತಿ ಪದಾರ್ಥಗಳನ್ನ ಸೇರಿಸಿ ನಾವು ಇದನ್ನು ತಯಾರಿಸಿರ್ತೇವೆ. ಹೇಗೆ ನಾವು ಹುಳಿಗಾಗಿ ಹುಣಸೆ ಹಣ್ಣಿನ ರಸ, ಹಾಗೆ ಸಿಹಿಗಾಗಿ ಬೆಲ್ಲ, ಉಪ್ಪು, ಹಾಗೆ ಖಾರಕ್ಕಾಗಿ ಕಾಳುಮೆಣಸಿನ ಪುಡಿ, ಹಾಗೆ ಕಹಿ ರುಚಿಗೋಸ್ಕರ ಬೇವಿನ ಹೂಗಳು, ಹಾಗೆ ಒಗರಿನ ರುಚಿಗಾಗಿ ಹಸಿ ಮಾವಿನಕಾಯಿ, ಹೀಗೆ ಎಲ್ಲ ರೀತಿ ಇದನ್ನು ಸೇರಿಸಿ ನಾವು ಮಿಶ್ರಣ ಮಾಡಿ ಈ ಪಾನಕವನ್ನು ತಯಾರು ಮಾಡಲಾಗ್ತದೆ. ನಾವು ಇದನ್ನು ಏನಕ್ಕೆ ಸೇವನೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಇದು ಎಲ್ಲ ರೀತಿ ಭಾವನೆಗಳನ್ನು ರುಚಿ ನೋಡಿ ಜೀರ್ಣ ಮಾಡ್ಕೊಬೇಕು ಅನ್ನೋದನ್ನು ನಮಗೆ ನೆನಪು ಮಾಡುತ್ತೆ. ಅಂದರೆ ನಾವು ಎಲ್ಲ ರೀತಿನಲ್ಲೂ ಸುಖ ದುಃಖ ಎಲ್ಲನೂ ಕೂಡ ನಾವು ಸಮವಾಗಿ ಪರಿಗಣಿಸಬೇಕು ಅನ್ನೋದನ್ನು ಈ ಪಚ್ಚಡಿ ನಮಗೆ ತಿಳಿಸುತ್ತೆ. ಇದರಲ್ಲಿರ್ತಕ್ಕಂಥ ರುಚಿಗಳು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒಳ್ಳೆ ಸಮಯ ಹಾಗೂ ಕೆಟ್ಟ ಸಮಯ ಇವುಗಳ ನಡುವೆ ಏನೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ನಮಗೆ ನೆನಪು ಮಾಡುತ್ತೆ. ಹೀಗೆ ಕೂಡ ಇದನ್ನು ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಇರ್ಬೋದು, ಅಥವಾ ನಮ್ಮ ಕರ್ನಾಟಕದ ಪಕ್ಕ ಆಂಧ್ರ ಆ ಕಡೆ ಎಲ್ಲ ಈ ಥರ ಒಂದು ಪಚ್ಚಡಿ ತುಂಬ ಫೇಮಸ್ ಇರುತ್ತೆ. ಇದನ್ನು ಮಾಡೋದು ಕೂಡ ತುಂಬ ಸುಲಭ. ಎಲ್ಲ ರೀತಿ ಪದಾರ್ಥಗಳನ್ನ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಪಾನಕದ ರೀತಿನಲ್ಲಿ ಕುಡಿಬೋದು. ಇದ್ರ ರುಚಿ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕಾಯಿ ತುರಿ, ಹಾಗೆಯೇ ಕಡಲೆ ಇವೆರಡೂ ಕೂಡ ಸೇರಿಸ್ಕೊತೀವಿ. ಈ ರೀತಿ ಎಲ್ಲನೂ ಸೇರಿಸಿ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ದೇವರ ನೈವೇದ್ಯಕ್ಕೆ ಮಾಡಿ ನಂತರ ಎಲ್ರಿಗೂ ಕೊಡೋವಂತಹ ಒಂದು ರೂಢಿ ಕೂಡ ಇದೆ. ಇದನ್ನು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಮಾಡ್ತಾರೆ. ನೀವು ಕೂಡ ಮನೆಯಲ್ಲಿ ಈ ವರ್ಷದ ಯುಗಾದಿಗೆ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಎಲ್ರಿಗೂ ತುಂಬ ಧನ್ಯವಾದಗಳು.